ಇವತ್ತು ಕರ್ನಾಟಕದಲ್ಲಿ 3 ವರ್ಷ ಆಯಿತು ನಮ್ಮ ಆಡಳಿತ. ಬಂದಾಗಲಿಂದನೂ ವಿರೋಧ ಪಕ್ಷದವರು ಏನು ಮಾತಾಡ್ತಾ ಇದ್ದಾರೆ ಎಂಬುದು ಗೊತ್ತು. ನಿನ್ನೆ ಮೊನ್ನೆ ಸಹಿತ ಅಶೋಕ್ ಅವರು ಏನು ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷ ನಾಯಕರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಎಂಬುದು ಗೊತ್ತಿದೆ. ಸೊ ಆ ದಿಶೆಯಲ್ಲಿ ಅತಿ ಮುಖ್ಯವಾಗಿ ನಮಗೆ ಬಾಗಲಕೋಟೆ ಸೀಟು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಅಲ್ಲಿರ್ತಕ್ಕಂಥ ಶ್ರೀಮಾನ್ ಮೇಟಿಯವರು ಅವರು ಚುನಾವಣೆ ಗೆದ್ದಾಗಲಿಂದನೂ ಸಹ ಅವರು ಭಾಳ ಸುಸ್ತಿಯಾಗಿದ್ದರು. ಅವರು ಜಾಸ್ತಿ ತಿರುಗಾಡಿ ವಿಲೇಜ್ ತಿರುಗಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಆ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಅದು ಉತ್ತರ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥದ್ದು ಮತ್ತು ಆ ಕಡೆ ನಿಂತಿರ್ತಕ್ಕಂಥ BJP ಕ್ಯಾಂಡಿಡೇಟು ಭಾಳ ಎಲ್ಲ ರೀತಿಯಾದ ಹಿನ್ನೆಲೆ ಇರ್ತಕ್ಕಂಥವ್ರು ಅವರು. ಹಾಗಾಗಿ ಸಾರಿ ಅದು ಭಾಳ ಕಷ್ಟ ಆಗ್ತದೆ ಎಂಬುದು ನಮ್ಮ ಆ ಪಕ್ಷದಲ್ಲಿ ಚರ್ಚೆ ಬಂದಾಗ ನಾವು ಭಾಳ ಪ್ರಯತ್ನ ಮಾಡಬೇಕಾಗ್ತದೆ ಅಂತ ಹೇಳಿದ್ರು. ಆ ರೀತಿಯಾಗಿ ಮುಖ್ಯಮಂತ್ರಿಗಳು ನಮ್ಮ PCC ಅಧ್ಯಕ್ಷರು ಇಬ್ಬರು ಕೂಡ ಅಲ್ಲಿರ್ತಕ್ಕಂಥ ಮುಖಂಡರನ್ನೆಲ್ಲ ಒಂದು ರೀತಿಯಲ್ಲಿ ಸಂಘಟನೆ ಮಾಡಿ ಅವರ ಅಭಿಪ್ರಾಯದಂತೆ ಅವ್ರ ಕುಟುಂಬ ವರ್ಗದವ್ರನ್ನ ಸಹಿತ ಸರಿಯಾದ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಹೊಂದಾಣಿಕೆ ಮಾಡಿ ಇವತ್ತು ಆ ಚುನಾವಣೆಯನ್ನು ನಾವು ಭಾಳ ಪ್ರೆಸ್ಟೇಜಿಯಸ್ ಆಗಿ ಕಾಂಗ್ರೆಸ್ ಪರವಾಗಿ ಮಾಡಬೇಕು. ಮುಂದೆ ಬರುವ ದಿನಗಳಲ್ಲಿ ಆ ಭಾಗದಲ್ಲಿ, ಯಾಕಂದರೆ ಅನೇಕ ರೀತಿಯಾದಂಥ ಜಾತಿ ಧರ್ಮ ಎಲ್ಲ ಇರ್ತಕ್ಕಂಥ ಪ್ರದೇಶ, ಪರ್ಟಿಕ್ಯುಲರ್ಲಿ ಬಾಗಲಕೋಟೆ ಟೌನ್ನಲ್ಲಿ ಅತಿ ಹೆಚ್ಚು ಓಟಿರ್ತಕ್ಕಂಥದ್ದು ಆ ಕ್ಷೇತ್ರಕ್ಕೆ. ಅದು ಮೊದಲೊಂದೂ ಸ್ವಲ್ಪ BJP ಪರವಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ, ಅಂದರೆ ಟೌನು. ರೂರಲ್ ಏರಿಯಾ ಯಾವಾಗಲೂ ಕಾಂಗ್ರೆಸ್ ಪರವಾಗಿತ್ತು. ಹಾಗಾಗಿ ಬೈ ಎಲೆಕ್ಷನ್ ಸ್ವಲ್ಪ ಏರುಪೇರು ಆಗ್ತದೆ ಅಂತೇಳಿ ಅಲ್ಲಿರ್ತಕ್ಕಂಥ ವಾತಾವರಣ ಬಿಗಿನಿಂಗ್ನಲ್ಲಿ ಕಾಣ್ತಾ ಇತ್ತು. ಆದರೆ ಮುಂದುವರೆದು ನಮ್ಮ ಪಕ್ಷದ ಮುಖಂಡರು ಒಳ್ಳೆಯ ಸಂಘಟನೆಯಿಂದ ಮತ್ತು ಅದ್ರ ಜೊತೆಯಲ್ಲಿ ನಮ್ಮದು ಆಡಳಿತ ಬಗ್ಗೆ, ಅದರ ಜೊತೆಯಲ್ಲಿ ನಮ್ಮದು ಈ ಗ್ಯಾರಂಟಿಗಳು ಸಹಿತ ಜನರಿಗೆ ಮನೆ ಮುಟ್ಟುವಂಥ ರೀತಿ ಇರೋದ್ರಿಂದ ನಮಗೆ ನಂಬಿಕೆ ಇತ್ತು. ಯಾವುದೇ ಕಾರಣಕ್ಕೆ ತೊಂದರೆ ಆಗದಂತೆ ಆ ಸೀಟ್ ನಾವು ಗೆದ್ದೀವೆಂಬ ಮಾತನ್ನು ಹೇಳಿದರು. ಮತ್ತು ಚುನಾವಣೆ ಆದಾಗಲೂ ಸಹಿತ ನಮ್ಮವರೆಲ್ಲ ಅಲ್ಲಿರ್ತಕ್ಕಂಥ ಜಲ ಉಸ್ತುವಾರಿ ಸಚಿವರು ಇರ್ಬೋದು, ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಸಚಿವರು ಇರ್ಬೋದು, ನಮಗೆ ಪೂರ್ತಿ ಕಾನ್ಫಿಡೆನ್ಸ್ದಾಗ ಒಳ್ಳೆ ಮೆಜಾರಿಟಿಲಿಂದ ಗೆದ್ದು ಅಂತ ಹೇಳಿ ಅದೇ ರೀತಿಯಾಗಿ ಆ ಸೀಟು ನಾವು ಒಳ್ಳೆ ಮೆಜಾರಿಟಿಲಿಂದ ಗೆಲ್ಲಲಿಕ್ಕೆ ಎಲ್ಲ ಅವಕಾಶಗಳಿದೆ. ಇನ್ನು ದಾವಣಗೆರೆ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಆಗಿದೆ. ಅದು ಕಾರಣ ನಮ್ಮ ಇತಿಂದಿ ಪಾರ್ಟಿನಲ್ಲಿ ಆಗಿರ್ತಕ್ಕಂಥ ಕನ್ಫ್ಯೂಷನ್. ಸೊ ಆದರೆ ಪಾರ್ಟಿ ಮೊದಲೊಂದೂ ಏನಂದರೆ ಯಾರೇ ಈ ರೀತಿಯಾಗಿ ಬೈ ಎಲೆಕ್ಷನ್ಸ್ ಬಂದಾಗ ಕಾರಣಕ್ಕೆ ಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಆ ಕುಟುಂಬಕ್ಕೆ ಕೊಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಆ ದಿಶೆಯಲ್ಲಿ ಅವರ ಶ್ಯಾಮನವರ ಮೊಮ್ಮಗನಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಅದರಲ್ಲಿ ಸಹಜವಾಗಿ ಕೆಲವು ಬೇರುಪೇರುಗಳಾಗಿ ಟೋಟಲ್ ಓವರಾಲ್ ಆಗಿ ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಯ್ತು ಅಲ್ಲಿ. ಸೊ ಆದರೂ ನಾವು ಗೆಲ್ಲಲೇಬೇಕು. ಅಲ್ಲಿರ್ತಕ್ಕಂಥ ಜನಾಭಿಪ್ರಾಯ ಮತ್ತು ಪಕ್ಷದ ಪರವಾಗಿ ಮೊದಲಂದೂ ಆ ಕ್ಷೇತ್ರದಲ್ಲಿ ಪಕ್ಷದ ಪರವಾಗಿ ಭಾಳ ಉತ್ತಮ ರೀತಿಯಲ್ಲಿ ಜನರ ಒಂದು ಸ್ಪಂದನೆ ಇತ್ತು. ಮತ್ತೀಗ ಅವರಿಬ್ಬರು ನಮ್ಮ ಲೋಕಸಭಾ ಸದಸ್ಯರು ನಮ್ಮವರೇ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮವರೇ ಇದ್ದಾರೆ, ಅವ್ರ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು ಇದ್ದಾರೆ. ಮತ್ತು ನಮ್ಮ ಶಾಮನೂರು ಶಿವಶಂಕರನವರು ಸದಾಕಾಲ ಆ ಕಾನ್ಸ್ಟಿಟ್ಯೂನ್ಸಿಯಿಂದ ಆರಿಸಿ ಬಂದಿರತಕ್ಕಂಥವ್ರು. ಅವರು ಮತ್ತು ಜನರ ಜೊತೆ ಆ ಕುಟುಂಬ ಜನರ ಜೊತೆಯಲ್ಲಿರ್ತಕ್ಕಂಥ ಸಂಬಂಧ ಮತ್ತು ಪ್ರೀತಿ ವಿಶ್ವಾಸದಿಂದ ಅದರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರೆಲ್ಲ ಕೆಲಸ ಮಾಡಿದ್ದಾರೆ. ಕೆಲವೊಂದು ಡಿಫರೆನ್ಸಸ್ ಇದೆ. ಆ ಡಿಫರೆನ್ಸನ್ನು ಸರಿಯಾಗಿ ಯಾರೇ ಏನೇ ಮಾತಾಡಿದ್ರೂ ವ್ಯತ್ಯಾಸಗಳಿದ್ರೆ ಸಹಿತ ಜನರು ಮಾತ್ರ ಕಾಂಗ್ರೆಸ್ ಪರವಾಗಿದ್ದಾರೆ ಅಂಥೇಳಿ ಇವತ್ತು ತೋರಿಸ್ಕೊಡ್ತದೆ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ದಿಶೆಯಲ್ಲಿ 2 ಸೀಟು ನಾವು ಗೆದ್ದಿದ ಮುಖಾಂತರ ಇವತ್ತು 3 ವರ್ಷದ ಆದ ನಂತರ ರಾಜ್ಯದಲ್ಲಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿ ವಿಶ್ಲೇಷಣೆ ಮಾಡ್ಬೋದು. ನಾವು ಅಂದ್ಕೊಂಡಿದ್ದಂಗೆ ನಮ್ಮದು UDF, ನಾನು 2 ಬಾರ ಅಲ್ಲಿ 2 ಜಿಲ್ಲಾ ಇನ್ಚಾರ್ಜ್ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿ ನಾವು ನಮ್ಮ ಅಲ್ಲಿರ್ತಕ್ಕಂಥ ಮುಖ್ಯಸ್ಥರೆಲ್ಲ ಪಬ್ಲಿಕ್ಗೆ ನಮಗೆ ಅನೌನ್ಸ್ಮೆಂಟ್ ಮಾಡೋ ಕಾಲಕ್ಕೆ ಹೇಳ್ತಿದ್ರು ಅವರು 100 ಸೀಟ್ಸ್ ಬರ್ತಾರೆ ಅಂತೇಳಿ. ಸರ್ ಈಗ ಆ ರೀತಿಯಾದಂಥ ಒಂದು ವಾತಾವರಣ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟು ಮತ್ತು ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬಗ್ಗೆ ಸಹಿತ ಭಾಳ ವ್ಯತಿರಿಕ್ತವಾದಂಥ ಅವರ ಆಡಳಿತ ಬಗ್ಗೆ ನಮಗೆ ಕಾಣ್ತಾಯಿತ್ತು. ಆ ದಿಶೆಯಲ್ಲಿ ಈ ಸಾರಿ ನಮ್ಮವರು ಕಳೆದ 6 ತಿಂಗಳಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಯಾರು ಎಲ್ಲಿ ಅಭ್ಯರ್ಥಿ ಮಾಡಬೇಕು ಯಾವ ರೀತಿ ಅಂತೇಳಿ ಅಲ್ಲಿರ್ತಕ್ಕಂಥ ಪಕ್ಷದ ಮುಖಂಡರುಗಳು ಮತ್ತು ನಮ್ಮ AICC ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀಮಾನ್ ವೇಣುಗೋಪಾಲ್ ಅವರು ಭಾಳಷ್ಟು ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ಅಲ್ಲೇ ಕೇರಳದಲ್ಲಿ ಈಗಾಗಲೇ ರಾಹುಲ್ ಗಾಂಧಿಯವ್ರಿಗೂ ಮತ್ತು ಪ್ರಿಯಾಂಕಾ ವಾದ್ರಾ ಅವ್ರಿಗೂ ಸಾಕಷ್ಟು ಅಲ್ಲಿ ಜನಾಭಿಪ್ರಾಯ ಪ್ರೀತಿ ವಿಶ್ವಾಸ ಅವ್ರ ಮೇಲಿದೆ. ಹಾಗಾಗಿ ನಾವು ಅಲ್ಲಿ
ಕ್ಲಿಯರ್ ಮೆಜಾರಿಟಿ ನಮ್ಮದು ಬರ್ತದೆ, ಸರ್ಕಾರ ರಚನೆ ಮಾಡ್ತೀವಿ ಅಂತ ಮಾತನ್ನು ಮೊದಲನೇ ಇರ್ತದೆ. ಅದೇ ರೀತಿಯಾಗಿ ಇವತ್ತು 90ಗೂ ಮೀರಿ ಇವತ್ತು ಮೆಜಾರಿಟಿ ಕಾಣ್ತಾ ಇದೆ. ಸೊ ಉಳಿದಂಥದ್ದನ್ನು ನಾವು ನೋಡಬೇಕು. ಬೇರೆ ಕಡೆ ಎಲ್ಲ ನಾವು ಅವ್ರ ಪಾರ್ಟ್ನರ್ಸ್ ಅಷ್ಟೇ, ನಾವು ನೇರವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿರ್ತಕ್ಕಂಥದ್ದಲ್ಲ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಸರಿ ಹೋಗ್ಬೋದು ಎಂಬುದು ನಮ್ಮೆಲ್ಲರ ಆಸೆ ಇತ್ತು. ಆದರೆ ಇವತ್ತು ಅಲ್ಲಿರ್ತಕ್ಕಂಥ 15 ವರ್ಷ ಆಯ್ತಲ್ಲ, ಈಗ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಸಹಜವಾಗಿ ಇರ್ತದೆ. ಆ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟಿಂದ ಅವ್ರಿಗೆ ಹಿನ್ನಡೆ ಆಗಿರ್ಬೋದು ಎಂಬುದು ನಮ್ಮ ಉದ್ದೇಶ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.